ಇನ್ನೊಂದೇನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮ್ಮ ಯಾವುದೇ ವಿಡಿಯೋ ಆಗಿರ್ಬೋದು ಅಲ್ಲಿ ಕಮೆಂಟ್ಸ್ ನೋಡ್ತಾ ಇರ್ತೀನಿ. ಜೂನಿಯರ್ ದರ್ಶನ್ ಆಗಿರ್ಬೋದು ಅಥವಾ ಆ ತರ ಕಮೆಂಟ್ ನೀವು ಅದೇ ತರ ಒಂದು ಹಾವಭಾವ ಎಲ್ಲ ದರ್ಶನ್ ಅವ್ರ ತರನೇ ಇರುತ್ತೆ. ಸೊ ಇದೇನು ಹಂಗೆ ಅವ್ರ ಜೊತೆ ಒಡನಾಟ ಇದ್ದಾಗ ಬಂದಿರೋದ ಅಥವಾ ಯಾವ ತರ ಇದು ಸರ್? ಇದು ಹೇಗೆ ಅಂದ್ರೆ, ಇವಾಗ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆಯ್ತು ಅಂತಂದಾಗ ಆ ಚಿತ್ರನ, ಒಂದು ಮಗು ಚಿತ್ರನ ಹಾಕಿರ್ತಾರೆ. ಏನಕ್ಕೆ ಅಂದ್ರೆ, ನೀನು ಆ ಮಗು ಚಿತ್ರ ನೋಡ್ತಾ ಇತ್ತು ಅಂದ್ರೆ ನಿನ್ನ ಹೊಟ್ಟೆಲೂ ಆ ರೀತಿ ಮಗು ಬೆಳೆಯತ್ತಮ್ಮ, ಚೆನ್ನಾಗಿ ಗುಂಡು ಗುಂಡಾಗಿರ್ತಾನೆ, ಒಳ್ಳೆ ಕೃಷ್ಣನ್ ತರ ಇರ್ತಾನೆ ಅಂತ. ಸೊ ನಾನು ಇನ್ನೊಂದು ದರ್ಶನ್ ಸರ್ ಅವಾಗಿಂದ ನೋಡ್ಕೊಂಡ್ ಬಂದಿದ್ನಲ್ಲ, ಜಿಮ್ಗೆ ಬರ್ಬೇಕಾದ್ರೂ ನೋಡಿದ್ದೆ. ಅದಾದ್ಮೇಲೆ ಅವ್ರ ಮನೆ ಹತ್ರನೂ ನಾನು ಹೋಗ್ತಾ ಇದ್ದೆ. ಸೊ ಹಂಗಾಗಿ ಇನ್ನೊಂದೇನಂದ್ರೆ, ಅವ್ರಿಗೇನ್ ಬೇಕು ಏನ್ ಬೇಡ ಅಂತ ಅನ್ಬಿಟ್ಟು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅವ್ರ ಕಣ್ಣು ನೋಡ್ದಂಗೆ ಹೇಳ್ಬಿಡ್ತೀನಿ, ಓಕೆ ಇವತ್ತು ಅಣ್ಣ ಒಳ್ಳೆ ಮೂಡಲ್ಲಿ ಇದಾರೆ, ಈ ವಿಷಯ ಹೋಗಿ ಮಾತಾಡ್ಬೋದು ಅವ್ರ ಹತ್ರ ಅಂತ ಅನ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡಿರೋರ್ಗ್ ಮಾತ್ರ ಅದು ಗೊತ್ತಾಗುತ್ತೆ. ಬೇರೆಯವರೆಲ್ಲ ಹೇಳ್ಬೋದೇ, ಏನಪ್ಪ ದರ್ಶನ್ ಸರ್ ಒಂದು ಫೋಟೋನು ಕೊಡಲ್ಲ ಅಂತ ಅಂತಾರೆ. ಸಿಕ್ಕಿದ್ರು ಬಂದಿದ್ರು, ಬಟ್ ಇನ್ನೊಂದೇನಂದ್ರೆ ತೆಗೆಸ್ಕೊಳಕ್ಕೆ ಆಗ್ಲಿಲ್ಲ ಅಂದ್ರೆ, ಅಲ್ಲಿ ಸಿಚುವೇಶನ್ ಅವ್ರುಗಳನ್ನು ಅರ್ಥ ಮಾಡ್ಕೋಬೇಕು. ಆ ಸಿಚುವೇಶನ್ ನೋಡ್ಕೊಂಡು ಅವ್ರು ಖುಷಿಗಿದ್ದಾರ, ಆ ಟೈಮಲ್ಲಿ ಅಣ್ಣ ನೀವ್ಯಾರು ಫ್ರೀ ಇದ್ದೀರಾ, ಒಂದೆರಡು ನಿಮಿಷ, ಏನಿಲ್ಲ ಅಣ್ಣ ಒಂದೊಂದು ಫೋಟೋ ತಗೋಬೇಕಾಯ್ತು ಅಂತ ಹೇಳಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ. ಅವ್ರು ಏನೋ ಕಾಸ್ಟ್ಯೂಮಲ್ಲಿ ಹಾಕೊಂಡಿರ್ತಾರೆ, ಸಿನಿಮಾ ಕಾಸ್ಟ್ಯೂಮು, ಅದರಲ್ಲೇ ಫೋಟೋ ತೆಗೆದ್ಬಿಟ್ಟು ಆಲ್ರೆಡಿ ಬಿಟ್ಬಿಡ್ತು ಅಂದಾಗ ಅದೇನಾಗುತ್ತೆ. ಇವಾಗ ನಾನು ಅಷ್ಟೇನೆ, ಇವಾಗ ಮೇಕಪ್ ಹಾಕೊಂಡಿತ್ತು ಅಂತ ಅಂದಾಗ ನಾನು ಫೋಟೋಗಳು ಕೊಡೋದಕ್ಕೆ ಹೋಗಲ್ಲ. ಏನಕ್ಕೆ ಅಂದ್ರೆ ಅದಕ್ಕೊಂದು ಕಲೆಗೆ ಅದೊಂದು ಬೆಲೆ ಕೊಡ್ತೀವಿ. ಸೊ ಹಾಗಾಗಿ ಅದು ಅವ್ರೂ ಅಷ್ಟೇನೆ. ಇದೆಲ್ಲ ಏನಂದ್ರೆ ಅವರಿಂದ ನಾನು ಕಲ್ತ್ಕೊಂಡಿದ್ದು ಸರ್.